ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು 38 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡೋ ಅಂತ ನೋಡೋಣ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ಸೊಂಟದ ಅಳತೆ ಬಂದು 30, ಲೆಂತ್ ಬಂದು 14.5, ಹಾಗೆ ಫ್ರಂಟ್ ನೆಕ್ ಬಂದು 7 ಇಂಚ್ ಇದೆ, ಬ್ಯಾಕ್ ನೆಕ್ ಡೀಪ್ ಬಂದು 10 ಇಂಚು, ಶೋಲ್ಡರ್ ಬಂದು 15 ಇಂಚ್ ಇದೆ. ಫಸ್ಟ್ ಡಾಟ್ ಬಂದು 10.5 ಇಂಚು, ಸೆಕೆಂಡ್ ಡಾಟ್ ಬಂದು 13 ಇಂಚು, ಹಾಗೆ ಆರ್ಮೋಲ್ ಬಂದು ನಮಗೆ 17 ಇಂಚು ರೆಡಿ ಬೇಕು. ಹಾಗೆ ಸ್ಲೀವ್ ಲೆಂತ್ ಬಂದು 8 ಇಂಚು, ಫಿಟ್ಟಿಂಗ್ ಬಂದು 11 ಇಂಚು. ನೋಡಿ, ಈ ಮೆಜರ್ಮೆಂಟ್ಗೆ ನಾನು ಇವತ್ತು ನಿಮಗೆ ಒಂದು ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಕ್ಲೋಸಿಂಗ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ. ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೋಣ. ಇಲ್ಲಿ 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಹಾಕಂತ ಇದ್ದೀನಿ. ಟೋಟಲ್ ಬ್ಲೌಸ್ ಲೆಂತ್ ಬಂದು ನಮಗೆ 14.5 ಇದೆ. ನೋಡಿ, 14.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ಸ್ನೇಹಿತರೆ, ನಾನು 6 ಇಂಚು ಆರ್ಮೋಲ್ ಡೌನಿಂಗಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ 10 ಇಂಚು ಡೀಪಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ 7.5 ಇಂಚು ನಮಗೆ ಶೋಲ್ಡರ್ ಬೇಕಂದ್ರೆ 15 ಇಂಚು ಟೋಟಲ್ ರೆಡಿ ಶೋಲ್ಡರ್ ಇದೆ. ಅದ್ರ ಹಾಫ್ ಒಂದು ನಮಗೆ 7.5 ಆಗುತ್ತೆ. 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಾನು ಇದನ್ನ ಬ್ಯಾಕ್ ಡೀಪ್ ನೆಕ್ ಆಗಿರೋದ್ರಿಂದ, ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ನಾನು 2 ಇಂಚು ಶೋಲ್ಡರ್ ಅನ್ನ ಮೈನಸ್ ಮಾಡಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಅಂದ್ರೆ ಎಷ್ಟು ಬಂತು, ಇಲ್ಲಿ ಶೋಲ್ಡರ್ ಬಂದು 5.5 ಇಂಚ್ ಬಂತು. ಇಲ್ಲಿ ಕೂಡ ಅಷ್ಟೇ 5.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಕೊರಳಿನ ಅಗಲ ಬಂದು ನಾನು 2.5 ಇಂಚ್ ಇಡ್ತಾ ಇದ್ದೀನಿ. 2.25 ಇಂಚು ನಮಗೆ ರೆಡಿ ಆಗುತ್ತೆ. ಹಾಗೆ ಡೀಪ್ ಬಂದು 10 ಇಂಚಿಗೆ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದೀವಿ. ಇದಕ್ಕೆ ನಾನು ಪ್ಲೇನ್ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಚೆಸ್ಟ್ ಬಂದು ಎಷ್ಟಿದೆ, ಚೆಸ್ಟ್ ಬಂದು ನಮಗೆ 38 ಇದೆ. 38 ಅನ್ನು 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ 9.5 ಇಂಚ್ ಬರುತ್ತೆ. ನೋಡಿ, 9.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಡೀಪ್ ನೆಕ್ ಆಗಿರೋದ್ರಿಂದ ನಮಗೆ ಲೂಸಿಂಗ್ ಕೂಡ ಅವಶ್ಯಕತೆ ಏನಿಲ್ಲ. ಹಾಗೆ 2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಸೊಂಟದ ಅಳತೆ ಬಂದು ನಮಗೆ 30 ಇದೆ. 30 4ರಿಂದ ನಾವು ಡಿವೈಡ್ ಮಾಡಿದ್ರೆ ನಮಗೆ 7.5 ಇಂಚು ಬರುತ್ತೆ. ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಸೇರಿ 8.5 ಇಂಚು, 2 ಇಂಚು ಮಾರ್ಜಿನ್. ಇಷ್ಟನ್ನು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇಲ್ಲಿ ನಾವು ಆರ್ಮೋಲ್ ಡೌನಿಂಗ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ, ಇದು 6 ಇಂಚ್ ಇದೆ. 6 ಅರ್ಧ ಬಂದು 3 ಇಂಚ್ ಆಗುತ್ತೆ. ನೋಡಿ, ಇಲ್ಲಿಂದ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ತರ ಸ್ಕೇಲ್ ಇಟ್ಟಾಗ ನಮಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಈ ರೀತಿ ನಾವು ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ಅನ್ನ ಕೂಡ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಡಾಟ್ ಬಂದು ನಾವು ನೋಡಿ, ಡಾಟ್ ಬಂದು ಎಷ್ಟು ಇಂಚ್ ಇಟ್ಟಿದೀವಿ, 8.5 ಇದೆ. 8.5 ಅರ್ಧ ಬಂದು ನಮಗೆ 4.25 ಆಗುತ್ತೆ. ಇಲ್ಲಿಗೊಂದು ಸೆಂಟರ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು, ಹಾಗೆ ಇಲ್ಲಿ ಡಾಟ್ ಅನ್ನ ಬಂದು ನಾನು 3.5 ಇಂಚುವರೆಗೂ ಹಿಡಿತಾ ಇದ್ದೀನಿ. ಇದಕ್ಕೆ 1/2 ಇಂಚು ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ಪ್ಲಸ್ 1 ಇಂಚ್ ಬಿಟ್ಟಿದೀವಿ. ಒಂದೊಂದು ಸೈಡ್ ಬಂದು 1/2 ಇಂಚ್ ಮಾತ್ರ ನಮಗೆ ಡಾಟ್ ಬರುತ್ತೆ. ನೋಡಿ, ಇದು 38 ಚೆಸ್ಟ್ ಮೆಜರ್ಮೆಂಟ್ ಇಂದು ಬ್ಲೌಸ್ ಕಟಿಂಗ್. 5.5 ಇಂಚು ಶೋಲ್ಡರ್ ಬಂದಿದೆ. 6 ಇಂಚು ಆರ್ಮೋಲ್ ಡೌನಿಂಗ್ ಬಂದಿದೆ. ನಮಗೆ ನೋಡಿ 17 ಇಂಚು ನಮಗೆ ಆರ್ಮೋಲ್ ಬೇಕು. ಬಟ್ ಬರುತ್ತಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 17 ಇಂಚು ಬರುತ್ತಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಇಟ್ಕೊಂಡು ನೋಡಿ 8.5 ಬರ್ತಾ ಇದೆ. 8.5 ಅಂದ್ರೆ ನಮಗೆ 8 ಮಾಡಿದ್ರೆ ಅಲ್ಲಿಗೆ ಟೋಟಲ್ ಬಂದು ನಮಗೆ 17 ಇಂಚ್ ಆಗುತ್ತೆ. ನಾವು ಮಾರ್ಕ್ ಮಾಡ್ಕೊಂಡಿರೋದು ಕರೆಕ್ಟ್ ಆಗಿದೆ. ಇವಾಗ ಬಂದು ಕಟ್ ಮಾಡೋಣ. ಹಾಗೆ ಇದಕ್ಕೆ ನಾವು ನ್ಯಾಚ್ ಹಾಕೋಣ. ನಾನು ಆನಂತರ ಇದನ್ನ ಕಟ್ ಮಾಡ್ಕೊಂತೀನಿ ಬ್ಯಾಕ್ ಶೇಪ್ ಅನ್ನ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ. ನೋಡಿ, ಕ್ಲೋಸಿಂಗ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂತ ಇದೀವಿ. ಮೊದಲಿಗೆ ನಮಗಿಲ್ಲಿ ಉಕ್ಸ್ ಪಟ್ಟಿಗೋಸ್ಕರ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ, ಒಂದು ಲೈನ್ ಹಾಕೊಳ್ಳಿ 1/2 ಇಂಚು ಮಾರ್ಜಿನ್ಗೋಸ್ಕರ. ಇವಾಗ ನಾವು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ, ಕಟ್ ಮಾಡ್ಕೊಂಡಿದೀವಲ್ಲ, ಅದನ್ನಿಟ್ಟು ಆಸ್ ಇಟ್ ಈಸ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನ ಆಸ್ ಇಟ್ ಈಸ್ ನಾನು ಕಟ್ ಮಾಡ್ಕೊಂತ ಇದ್ದೀನಿ. ಇಟ್ಟು ಶೋಲ್ಡರ್ ನ ಕಟ್ ಮಾಡ್ಕೊಂತ ಇದ್ದೀನಿ. ಹಾಗೆ ಆರ್ಮೋಲ್ ಕೂಡ ಕಟ್ ಮಾಡ್ಕೊತೀನಿ. ಬ್ಯಾಕ್ ಶೇಪ್ ಅನ್ನ ಸೇಮ್ ಆಸ್ ಇಟ್ ಈಸ್. ಹಾಗೆ ಇಲ್ಲಿ ಚೆಸ್ಟ್ ಪಾಯಿಂಟ್, ಚೆಸ್ಟ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವಿಲ್ಲಿ ನೆಕ್ ಬಿಡ್ತೀವಿ ಕೂಡ ಒಂದು ನ್ಯಾಚ್ ಹಾಕೋಣ. ನೋಡಿ, ಇದನ್ನ ನಾವು ರಿಮೂವ್ ಮಾಡೋಣ. ನಾವು ಇವಾಗ ಇದಕ್ಕೆ
ಆರ್ಮೋಲ್ ಶೇಪ್ ಅನ್ನ ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಕಾರ್ನರ್ ಸೈಡ್ ಇಂದ ಒಂದು ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಓಕೆ, ಹಾಗೆ ನೆಕ್ ವಿಡ್ತ್ ಬಂದು ನೋಡಿ ಇಲ್ಲಿ ಆಲ್ರೆಡಿ ನಾವು ಬ್ಯಾಕ್ ಸೈಡ್ ಅಲ್ಲಿ 2.5 ಇಂಚ್ ಇಟ್ಟಿದ್ದೀವಿ. ಅದಕ್ಕೆ ಒಂದು ಲೈನ್ ಹಾಕೋಣ. ಫ್ರಂಟ್ ನೆಕ್ ಡೀಪ್ ಬಂದು ನಮಗೆ 7 ಇಂಚು ಬೇಕು. ನೋಡಿ 7 ಇಂಚು ಅಂದ್ರೆ ಅಲ್ಲಿಗೆ 1/4 ಇಂಚ್ ಕಡಿಮೆ ಇಡ್ತಾ ಇದ್ದೀನಿ, ಜಾಸ್ತಿ ಡೀಪ್ ಅನ್ಸುತ್ತೆ. ಅದಕ್ಕೋಸ್ಕರ ಇದಕ್ಕೆ ಬೇಕಾದ್ರೆ ನೀವು ಯಾವ ಶೇಪ್ ಅನ್ನು ಬೇಕಾದ್ರೂ ಮಾರ್ಕ್ ಮಾಡ್ಕೋಬಹುದು. ಮೇಲ್ಗಡೆ ಶೋಲ್ಡರ್ ಕೂಡ ಮಾರ್ಜಿನ್ ಸೇರಿಸಿ ಇದೆ ಇದು. ಇವಾಗ ಬಂದು ನಾವು ಅಫೆಕ್ಸ್ ಪಾಯಿಂಟ್ ಅನ್ನ ಈ ಸೈಜ್ಗೆ ನಾವು 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 10.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿಂದ 13 ಇಂಚಿಗೆ ಒಂದು ಮಾರ್ಕಿಂಗು. ಹಾಗೆ ನಮ್ಮ ಅಪೆಕ್ಸ್ ಟು ಅಪೆಕ್ಸ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ? 38 ಇದೆ. ನಾವು 38 10ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 3.8 ಬರುತ್ತೆ. ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟು ನಾನು ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ, ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಡಾಟ್ ಬಂದು 2.5 ಇಂಚು ಟೋಟಲ್ ಡಾಟ್ ಹಿಡಿತಾ ಇದ್ದೀನಿ, ಅಂದ್ರೆ ಒಂದ್ ಸೈಡ್ ಬಂದು 1/4 ಇಂಚು ಒಂದು ಮಾರ್ಕಿಂಗು, ಹಾಗೆ ಇನ್ನೊಂದು ಸೈಡ್ 1/4 ಇಂಚು ಮಾರ್ಕಿಂಗು. ಇದು ಮೇನ್ ಡಾಟ್ ನಮಗೆ. ಹಾಗೆ ನೋಡಿ ಇಲ್ಲಿ 1/4 ಇಂಚಿಗೆ ಒಂದು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ನಮಗೆ ಬೆಲ್ಟ್ ಸೇಪಿಗೋಸ್ಕರ. ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ ಸೈಡ್ ನಾನೊಂದು 3/4 ಇಂಚುವರೆಗೂ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಇದು ಒಂದು 3/4 ಇಂಚುವರೆಗೂ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಡಾಟ್ ಅನ್ನ ನೋಡಿ ಫ್ರಂಟ್ ಸೈಡ್ ಡಾಟ್ ಬಂದು ಇವೆರಡು ಸೆಂಟರ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಎಷ್ಟಿದೆ? 5.5 ಇದೆ. 5.5 ಅರ್ಧ ಬಂದು ನಮಗೆ 2.75 ಆಗುತ್ತೆ. ಈ ಡಾಟ್ ಅನ್ನ ಬಂದು ನೋಡಿ ಮಿನಿಮಮ್ ನಮಗೆ 2 ಅಥವಾ 2.25 ಇಂಚುವರೆಗೂ ಅಲ್ಲಿವರೆಗೂ ಡಾಟ್ ಅನ್ನ ನಾವು ಸೆಂಟರ್ ಅಲ್ಲಿ ಉಳಿಸ್ಬೇಕು. ನೋಡಿ ಇಲ್ಲಿ ಸೆಂಟರ್ ಅಲ್ಲಿ 2.25 ನಮ್ಗೆ ಉಳಿಲೇಬೇಕು. ಈ ನಮಗೆ ಇಲ್ಲಿ ಆರ್ಮೋಲ್ ಡಾಟ್ ಕೂಡ ಅವರಷ್ಟೇ ನೋಡಿ ಇಲ್ಲಿ ಮಿನಿಮಮ್ ಒಂದು 2.25ವರೆಗೂ ಒಂದು ಅಂದಾಜಲ್ಲಿ ಮಾರ್ಕ್ ಮಾಡ್ಕೊಂತೀನಿ. ನಾನು ಇಲ್ಲಿ ಕಾರ್ನರ್ ಸೈಡ್ ಅಲ್ಲಿ ಒಂದು ಡಾಟ್ ಬರುತ್ತೆ ನಮಗೆ. ನೋಡಿ ಇದನ್ನ ಇಲ್ಲಿವರೆಗೂ ಮಾತ್ರ ಹಿಡಿಬೇಕು. ನಾನು 4th ಡಾಟ್ ಹಿಡಿಯಲ್ಲ, ಅದಕ್ಕೆ 3 ಡಾಟ್ ಮಾತ್ರ ಹಿಡಿತಾ ಇದ್ದೀನಿ. ಹಾಗಾಗಿ ಅಷ್ಟನ್ನೇ ಮಾರ್ಕ್ ಮಾಡ್ಕೊಂತೀನಿ. ನಮಗೆ ಇವಾಗ ಸೊಂಟದ ಅಳತೆ ಬಂದು ಎಷ್ಟು ಬೇಕು? 7.5 ಇಂಚ್ ಬೇಕು. 30 ಇದೆ, 4 ಡಿವೈಡ್ ಮಾಡಿದ್ರೆ ನಮಗೆ 7.5 ಆಗುತ್ತೆ. ನಮಗೆ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಹೇಳಿ, ಇಲ್ಲಿ 3 ಇಂಚ್ ಇದೆ. ಇಲ್ಲಿಂದ ಕಂಟಿನ್ಯೂ ಮಾಡೋಣ. 3 ಅಂದ್ರೆ 7.5 ಆಗುತ್ತೆ. ನೋಡಿ 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಡಾಟ್ ಅನ್ನ ಲೆಸ್ ಮಾಡಿದ್ದೀನಿ. ಹಾಗೆ ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆಡ್ ಆಗಿದೆ. ಇದು ನೋಡಿ ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಇದರಲ್ಲಿ ಏನಾದರೂ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಇದನ್ನ ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಾವು ಇವಾಗ ಬೆಲ್ಟ್ ಅನ್ನ ಕಟ್ ಮಾಡೋಣ. ಇದಕ್ಕೆ ಬೆಲ್ಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ನಾವು ಇವಾಗ ಬೆಲ್ಟ್ ಕಟ್ ಮಾಡ್ಕೊಳ್ಳಿಕ್ಕೆ ಇದು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ನೋಡಿ ನಾವು ಸೈಡ್ ಎಷ್ಟು ಬೇಕು ನಮಗೆ ಬೆಲ್ಟ್ ಅಂತ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಫೋಲ್ಡ್ ಹಾಕೊಂಡಾಗ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಕರೆಕ್ಟ್ ಆಗಿ ಲೆವೆಲ್ ಆಗಿ ಹಾಕೊಂಡಾಗ ನಮ್ಗೆ ಇಲ್ಲಿ ಸ್ವಲ್ಪ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಅನ್ನ, ಇಲ್ಲ ಅಂದ್ರೆ ಜೋಲ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ನೋಡಿ ಈ ತರ ಹಾಕೊಂಡಿದ್ದೀನಿ. ನಮಗೆ ಸೈಡ್ ಡಾಟ್ ಬೇಡ ಅಂತ ಮೊದಲಿಗೆ ಹೇಳಿದೆ ನಿಮ್ಗೆ. ಹಾಗಾಗಿ ಇಲ್ಲಿ 1/2 ಇಂಚು ಫೋಲ್ಡ್ ಮಾಡ್ತಾ ಇದ್ದೀನಿ. ನೋಡಿ ಇದು ಮಾರ್ಜಿನ್ ಹೋಗುತ್ತೆ 1/2 ಇಂಚು ಅಥವಾ 3 ಗೆರೆ. ಇವಾಗ ನಮಗೆ ಬೆಲ್ಟ್ ಎಷ್ಟು ಬೇಕಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ 2.25 ಇಂಚು ನಮಗೆ ರೆಡಿ ಬೆಲ್ಟ್ ಬೇಕು. ಓಕೆ, 2.25 ಇಂಚು. ಈ ಸೈಡ್ ನಮ್ಗೆ ಅವಶ್ಯಕತೆ ಇಲ್ಲ, ತೋರಿಸ್ತೀನಿ ನಾನು. 2.25 ಇಂಚು. ನೋಡಿ ಇಲ್ಲಿ ಟೋಟಲ್ ನಮಗೆ ಬೆಲ್ಟ್ ನ ಉದ್ದ ಎಷ್ಟು ಬೇಕು? ಇಲ್ಲೇ ನಾವು ಕೆಳಗಡೆ ಫ್ರಂಟ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಅಲ್ಲಿಗೆ ನಮಗೆ ಬೇಕಾಗಿರೋದು 7.5 ಇಂಚು. ಒಂದು 1/2 ಇಂಚು ಜಾಸ್ತಿ ತಗೊಳ್ಳಿ, 8 ಇಂಚು ತಗೊಳ್ಳಿ. 2 ಇಂಚು ಮಾರ್ಜಿನ್. ನೋಡಿ ಇಲ್ಲಿವರೆಗೂ ನಮಗೆ ಬೆಲ್ಟ್ ಬೇಕು. ನಾನು ನಿಮ್ಗೆ ಇಲ್ಲಿ 2.25 ಬೇಕಂತ ಹೇಳಿದೆ. ಅಂದ್ರೆ 2.25 ಅಂದ್ರೆ
ನೋಡಿ ಇಲ್ಲಿ ಮೇಲ್ಗಡೆಯಿಂದ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಕಾಲು ಪ್ಲಸ್ 1 ಇಂಚು ಮಾರ್ಜಿನ್ ಅಂದ್ರೆ ಅಲ್ಲಿಗೆ 3 ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ 3 ಕಾಲು ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಲೈನಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ, ಈ ಲೈನಿಂದ ಇಲ್ಲಿಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಸೇಪ್ ನಮಗೆ ಕರೆಕ್ಟ್ ಆಗಿ ಬರುತ್ತೆ. ನಿಮಗೆ ಖಂಡಿತ ತೋರಿಸ್ತೀನಿ ಕೂಡ ಯಾವ ರೀತಿ ಕರೆಕ್ಟಾಗಿ ಕೂರುತ್ತೆ ಬೆಲ್ಟ್ ಅನ್ನೋದು. ನೋಡಿ ಇದು ಬೆಲ್ಟು. ಒಂದ್ಸರಿ ತೋರಿಸ್ತೀನಿ ನಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ. ನೋಡಿ ಈ ಥರ ಹಾಕೊಂಡಿದ್ದೀನಿ ನಾನು. ಇಲ್ಲಿ ಇದನ್ನು ನಿಮಗೆ ಫೋಲ್ಡ್ ಮಾಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನನ್ನು. ನೋಡಿ ಕಾಣಿಸ್ತಾ ಇದೆ. ಇಲ್ಲಿ ಕೂಡ ನಾನು ಇದನ್ನು ಆ್ಯಡ್ ಮಾಡಿದಾಗ ಈ ರೀತಿ ಕಾಣುತ್ತೆ. ನೋಡಿ ಕಾಣಿಸ್ತಾ ಇದೆ. ಇಲ್ಲಿ ಕೂಡ ಕೆಳಗಡೆ ಕರೆಕ್ಟಾಗಿ ಬರುತ್ತೆ. ನಮಗೆ ಇಲ್ಲಿ ಕೂಡ ಅಷ್ಟೇ ನೋಡಿ ಪರ್ಫೆಕ್ಟ್ ಆಗಿ ಬರುತ್ತೆ. ಈ ರೀತಿ ಇದನ್ನು ಡಾಟ್ ಹಿಡಿದ ಮೇಲೆ ನೋಡಿ ಈ ರೀತಿ ನಮಗೆ ಬರುತ್ತೆ. ಐ ಹೋಪ್ ನೋಡಿ. ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಈ ಬ್ಲೌಸ್ ಸೈಡಲ್ಲಿ ಬ್ಯಾಕ್ ಸೈಡ್ ಬಂದು ನಮ್ಗೆ ಅವ್ರಿಗೆ ಏನಾಗುತ್ತೆ ಅಂದರೆ ರಿಂಕಲ್ಸ್ ಬರುತ್ತೆ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ನೋಡಿ ರಿಂಕಲ್ಸ್ ಬರ್ದೇನೆ ಯಾವ ರೀತಿ ನಾವು ಸ್ಲೀವನ್ನು ಕಟ್ ಮಾಡ್ಕೋಬೇಕು ಪರ್ಫೆಕ್ಟ್ ಮೆಥಡಲ್ಲಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾವು 17 ಇಂಚು ನಮಗೆ ಆರ್ಮೋಲು ಇದೆ ಫಿಟ್ಟಿಂಗ್ ಟೋಟಲ್. ನಮಗೆ 8 ಇಂಚು ತೋಳಿನ ಲೆಂತ್ ಇದೆ ಸ್ಲೀವ್ ಲೆಂತ್. ಮೊದಲಿಗೆ ನೋಡಿ ಇಲ್ಲಿ 1/2 ಇಂಚಿಗೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 8 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇದೆ. ನೋಡಿ 8 ಇಂಚು ಅಂದರೆ ಅಲ್ಲಿಗೆ 8.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಣ. 8.5 ಇಂಚಿಗೆ ಒಂದು, ಇಲ್ಲಿ ಕೂಡ ಅಷ್ಟೇ 8.5 ಇಂಚಿಗೆ ಒಂದು ಮಾರ್ಕ್ ಹಾಕತ್ತೀವಿ. ಹಾಗೆ ನಮಗೆ ನೋಡಿ ಇದು ಏನಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇದೆ. ನಾವು ಇದಕ್ಕೆ ಮಿನಿಮಮ್ 3.5 ಇಡಲೇಬೇಕು. ನೋಡಿ 3.5 ಇಂಚು ನಾನು ಕ್ಯಾಪ್ ಹೈಟ್ಗೋಸ್ಕರ 3.5 ಇಂಚಿಗೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಮಗೆ 17 ಇಂಚು ಆರ್ಮೋಲ್ ಬೇಕು. ನೋಡಿ ಈ ತರ ಇಟ್ಕೊಂಡಾಗ ನಮಗೆ 8.5 ಅಂದ್ರೆ 17 ಅರ್ಧ ಬಂದು 8.5 ಆಗುತ್ತೆ. ನೋಡಿ ಇಲ್ಲಿ 8.5 ಇಲ್ಲಿಗಿದೆ. 8.5 ನಾವು ಮಾರ್ಕ್ ಮಾಡ್ಕೊಂಡ್ಬಿಟ್ವಿ. ಇವಾಗ ಫಿಟ್ಟಿಂಗ್ ಬಂದು ನಮಗೆ 11 ಇಂಚ್ ಬೇಕು ಅಂದ್ರೆ 5.5 ಆಗುತ್ತೆ. 2 ಇಂಚು ಮಾರ್ಜಿನ್, ಇಲ್ಲಿ ಕೂಡ ಅಷ್ಟೇ 2 ಇಂಚು ಮಾರ್ಜಿನ್. ಆನಂತರ ನಾವು ಇದನ್ನ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ನೋಡಿ ಇಲ್ಲಿ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಂಡಿದ್ದೀವಿ, ನಿಮಗೆ ಕಾಣಿಸ್ತಾ ಇದೆ. ನೋಡಿ ಇಲ್ಲಿ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ನೋಡಿ ಇಲ್ಲಿ ಕೂಡ ಅಷ್ಟೇ 2 ಇಂಚಿಗೊಂದು ಮಾರ್ಕ್ ಮಾಡಿದ್ದೀನಿ. ನಮಗೆ ಈ ತರ ಇಟ್ಕೊಂಡಾಗ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿ. ನೋಡಿ ಅಂದ್ರೆ ಕರೆಕ್ಟ್ ಆಗಿ ನಾವು ಕಟ್ ಮಾಡಿದ ಪ್ರಕಾರ ಕರೆಕ್ಟ್ ಆಗಿದೆ. ಒಂದ್ಸರಿ ಲಾಸ್ಟಿಗೂ ಕೂಡ ನೀವು ಫೈನಲ್ ಆಗಿ ಚೆಕ್ ಮಾಡಿ ತೋರಿಸ್ತೀವಿ ಯಾವ ರೀತಿ ಬಂತು ಅಂತೇಳಿ. ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡ್ವಾ, ಇದಕ್ಕೆ ಮಾರ್ಜಿನ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. 2 ಇಂಚು ಮಾರ್ಜಿನ್ ಬಿಟ್ಟಿದ್ದೀವಿ ನಾವು ಬಾಡಿ ಪಾರ್ಟ್ ಅಲ್ಲಿ. ನೋಡಿ ಇದಕ್ಕೆ ಬೇಕಾದ್ರೆ ನೀವು ಈ ತರ ಸ್ಕೇಲ್ ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಈ ತರ ಸ್ಕೇಲ್ ಬೇಕಂದ್ರೆ ಈ ವಿಡಿಯೋ ಸೈಡ್ ಅಲ್ಲಿ ಲಿಂಕ್ ಇರುತ್ತೆ, ಬೇಕಾದ್ರೆ ನೀವು ಕ್ಲಿಕ್ ಮಾಡಿ ತಗೋಬಹುದು. ನೋಡಿ ಈ ತರ ಇಟ್ಟು ಮೊದಲಿಗೆ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ಒಂದು ಸೇಪ್ಗೋಸ್ಕರ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೋಡಿ ಈ ತರ ಮೇಲಕ್ಕೆ ಎಳ್ಕೊಂಡ್ರೆ ನಮಗೆ ಕ್ಲೀನ್ ಆಗಿ ಇನ್ನೂ ಒಂದು ಸೇಪ್ ಕೂಡ ಬರುತ್ತೆ. ನೋಡಿ ಕಾಣಿಸ್ತಾ ಇದೆ, ಇದು ಫ್ರಂಟ್ ಸೇಪು, ಅದು ಬ್ಯಾಕ್ ಸೇಪು. ಈ ತರ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ನಮಗೆ ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ ಸ್ಲೀವ್ ಅಲ್ಲಿ. ಇವಾಗ ನೋಡಿ ಕಟ್ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನಾನು ನಿಮಗೆ ಒಂದ್ಸಾರಿ. ನೋಡಿ ಇದು ಸ್ಲೀವ್ ಕಟ್ಟಿಂಗ್. ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಬರುತ್ತಲ್ಲ ಅಂತೇಳಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಕರೆಕ್ಟಾಗಿ ನಮಗೆ ಬ್ಲೌಸ್ಗೆ ಏನು ನಾವು ಆರ್ಮೋಲ್ ಬೇಕು ಅಷ್ಟನ್ನೇ ನಾವು ಕರೆಕ್ಟಾಗಿ ಕಟ್ ಮಾಡಿದ್ವಿ. ಈ ರೀತಿ ಕಟ್ ಮಾಡಿ ನಿಮಗೂ ಕೂಡ ಸ್ಲೀವಲ್ಲಿ ಕೂಡ ಏನು ಪ್ರಾಬ್ಲಮ್ ಬರಲ್ಲ. ನೋಡಿ ನಾನು ಇದರಲ್ಲಿ ಫ್ರಂಟ್ ಸೇಪನ್ನು ತೆಗಿತಾ ಇದ್ದೀನಿ. ಹಾಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.